ಚಿನ್ನಸ್ವಾಮಿ ಸ್ಟೇಡಿಯಂ ಮುಂಭಾಗ ಸಾವನ್ನಪ್ಪಿರೋರಲ್ಲಿ ಅಂದರೆ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿರೋರಲ್ಲಿ ಮಂಡ್ಯದ ಪೂರ್ಣಚಂದ್ರ ಅವರು ಕೂಡ ಒಬ್ಬರು. ಅವರ ನಿವಾಸದಲ್ಲಿ ನೀರವ ಮೌನವ ಆವರಿಸಿಬಿಟ್ಟಿದೆ. ಇದ್ದೊಬ್ಬ ಮಗನನ್ನ ಕಳ್ಕೊಂಡು ಶೋಕದ ಮಡುವಿನಲ್ಲಿ ಹೆತ್ತವರು ಕಣ್ಣೀರು ಹಾಕ್ತಾ ಇದ್ದಾರೆ. ಮಗನ ಸಮಾಧಿ ಬಳಿ ಕಣ್ಣೀರಿಡ್ತಾ ಕುಳಿತಿದ್ರು ಪೂರ್ಣಚಂದ್ರ ಅವರ ತಂದೆ. ಒಬ್ಬನೇ ಒಬ್ಬ ಮಗ ಇದ್ದ, ಮರೆಯೋಕ್ಕಾಗದೆ ಒದ್ದಾಡ್ತಾ ಇದ್ದೀನಿ, ಮಗನೇ ಮನೆಗೆ ಆಧಾರ ಸ್ತಂಭ ಆಗಿದ್ದ, ಆ ಮಗನೇ ಇಲ್ಲದೆ ನಾನು ಹೆಂಗಿರಲಿ ಅಂತಿದ್ದಾರೆ ಪೂರ್ಣಚಂದ್ರ ಅವರ ತಂದೆ ಚಂದ್ರು. ಮಗನ ಫೋಟೋ ಇಟ್ಕೊಂಡು ಕೊರಗ್ತಾ ಕುಳಿತಿದ್ದಾರೆ. ತಾಯಿ ಮಗನ ಸಾವಿಗೆ ಸರ್ಕಾರವೇ ಕಾರಣ ಅಂತ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ ಏನೇ ಹೋದ್ರೂ ಹೋಗಿರೋದು ನಮ್ಮ ಮಗನ ತಂದು ಕೊಡೋಕ್ಕಾಗತ್ತಿಲ್ಲ. ನನ್ನ ಮಗ ಹೋಗಿರೋದು ಭಾಳ ಆಘಾತ ಆಗುತ್ತೆ ಸರ್. ಮಗನ ಅವನ ನೆನಪಲ್ಲೇ ನಾನು ಕಾಲ ಕಳೆಯೋ ರೀತಿ ಆಗೋಗಿದೆ. ಅವನು ತಂದು ಕೊಡೋಕ್ಕಾಗೋದಿಲ್ಲ ಸರ್. ಆ ಥರದಲ್ಲಿ ನಮಗೆ ಒಂದು ಆಧಾರ ಸ್ತಂಭ ಸರ್ ಅವನು ಆಗಿದೆ. ಅವನು ನನಗೆ ಈಗ ನಾವು ಅದೇ ಚಿಂತೆಯಲ್ಲಿ ಈಗ ಇದು ಮಾಡ್ತಾಯಿದ್ದೀವಿ. ನಾವು ಏನೂ ಮಾಡೋಕ್ಕಾಗ್ತದೆ. ನಮ್ಗೆ ಆಧಾರ ಆಗಿದ್ದು ಈಗ ನಾನು ಎದ್ದು ಏನೂ ಕೆಲಸ ಮಾಡೋಕ್ಕೆ ಆಯ್ತಾಯಿಲ್ಲ. ನಮಗೆ ಅವನು ಹೋದಾಗಿಲ್ಲ ಏನೂ ಮಾಡೋಕ್ಕಾಯ್ತಾ ಇದು ಶಾಶ್ವತ ಸರ್. ಪುತ್ರ ಶೋಕಂ ನಿರಂತರ ಅಂತ ಶಾಶ್ವತ ಉಳ್ಕೊಬಿಡ್ತು ಸರ್. ಅದು ಕಳಿಯೋಕ್ಕೆ ಯಾರು ಏನೇ ಕೊಟ್ಟರು ಪತ್ತೆ ಮತ್ತೆ ಪಡ್ಕೊಳಕ್ಕೆ ಹಾಕಿಲ್ಲ, ಕಳ್ಕೊಳಕ್ಕೂ ಹಾಕಿಲ್ಲ. ಶೋಕ ಕಳ್ಕೊಳಕ್ಕೆ ಹಾಕಿಲ್ಲ, ಮಗನ ಪಡ್ಕೊಳಕ್ಕೆ ಹೋಗೋದಿಲ್ಲ. ಆ ಸ್ಥಿತಿಯಲ್ಲಿ ಇದ್ದೀವಿ ಸರ್ ನಾವು. ಆ ಶತ್ರುಗಳಿಗೂ ಬರಬಾರ್ದು ಸರ್. ನಮ್ಮ ಯಾರೇ ಯಾವ ಮನುಷ್ಯರಿಗೆ ಬರಬಾರ್ದು ಇಂಥ ಕಷ್ಟ ಅನ್ನಿಸ್ತದೆ ಸರ್. ನನಗೆ ಅನ್ನಿಸ್ತಾ ಅದು ಈಗ ಸರ್. ಏನೇ ಹೋದ್ರೂ ಹೋಗಿರೋದು ನಮ್ಮ ಮಗನ ತಂದು ಕೊಡೋಕ್ಕಾಗತ್ತಿಲ್ಲ. ನನ್ನ ಮಗ ಹೋಗಿರೋದು ಭಾಳ ಆಘಾತ ಆಗುತ್ತೆ ಸರ್. ಮಗನ ಅವನ ನೆನಪಲ್ಲೇ ನಾನು ಕಾಲ ಕಳೆಯೋ ರೀತಿ ಆಗೋಗಿದೆ. ಅವನು ತಂದು ಕೊಡೋಕ್ಕಾಗೋದಿಲ್ಲ ಸರ್. ಆ ಥರದಲ್ಲಿ ನಮಗೆ ಒಂದು ಆಧಾರ ಸ್ತಂಭ ಸರ್ ಅವನು ಆಗಿದೆ. ಅವನು ನನಗೆ ಈಗ ನಾವು ಅದೇ ಚಿಂತೆಯಲ್ಲಿ ಈಗ ಇದು ಮಾಡ್ತಾಯಿದ್ದೀವಿ. ನಾವು ಏನೂ ಮಾಡೋಕ್ಕಾಗ್ತದೆ. ನಮ್ಗೆ ಆಧಾರ ಆಗಿದ್ದು ಈಗ ನಾನು ಎದ್ದು ಏನೂ ಕೆಲಸ ಮಾಡೋಕ್ಕೆ ಆಯ್ತಾಯಿಲ್ಲ. ನಮಗೆ ಅವನು ಹೋದಾಗಿಲ್ಲ ಏನೂ ಮಾಡೋಕ್ಕಾಯ್ತಾಯಿಲ್ಲ. ಇದು ಶಾಶ್ವತ ಸರ್. ಪುತ್ರ ಶೋಕಂ ನಿರಂತರ ಅಂತ ಶಾಶ್ವತ ಉಳ್ಕೊಬಿಡ್ತು ಸರ್. ಅದು ಕಳಿಯೋಕ್ಕೆ ಯಾರು ಏನೇ ಕೊಟ್ಟರು ಈ ಆಕ್ರಂದನ ಹೇಳಲಿಕ್ಕೆತ್ತಿರೋದು ಅದ್ಭುತವಾದ ಆಕ್ರಂದನ. ಇಂಥ ಆಕ್ರಂದನ ಎಲ್ಲೂ ನಡೆದಿಲ್ಲ. ಇವತ್ತು 10 ಕುಟುಂಬಗಳು ಈ ದುರಂತದಿಂದ ನಾಶವಾಗಿವೆ. ಇದಕ್ಕೆ ನೇರ ಹೊಣೆ ಯಾರು ಅಂದರೆ ಸರ್ಕಾರವೇ ಹೊಣೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡಬಲ್ಲೆ. ಈಗ ಅವ್ರ ತಂದೆ ತಾಯಿ ನೋಡಿದ್ರೆ ಗಗನ ಮುಡ್ತಾ ಇದೆ ಆಕ್ರಂದನ. ಈಗ ಆ ಮಗನಿಂದಲೇ ಅವ್ರ ಬದುಕನ್ನು ಸಾಗಿಸ್ಕೊಂಡು ಹೋದ್ರು. ಅವನು ಭಾರಿ ಶ್ರಮಜೀವಿ ಸರ್ ಮೇಡಮ್. ಈ ಊರು ನೋಡೋದಿಲ್ಲ ಇದು ಎಂಥ ಊರು ಅಂತ. ಇಲ್ಲಿ ಭಾರಿ ಶ್ರಮಪಟ್ಟು ಜೀವನ ಮಾಡೋಂಥ ಈ ಊರಿದು. ಅಂಥ ವ್ಯಕ್ತಿ ನಾವು ಇನ್ನೂ ಪಡೆಯೋಕ್ಕೂ ಆಗೋಲ್ಲ, ಅಂತ ಹುಟ್ಟೋಕ್ಕೂ ಇಲ್ಲ. ತಿಳ್ಕೊಂಡು ನನಗೆ ಅವನು ಸಾಮಾನ್ಯವಾಗಿ 50% 60% ನನಗೆ ಒಳ್ಳೆ ಹೆಲ್ಪ್ ಮಾಡ್ತಿದ್ದ. ನಾನು ಅವನಿಂದ ಆದಷ್ಟು ಸಹಾಯ ಪಡ್ಕೊಂಡಿದ್ದೆ. ನನಗೆ ಸರ್ ನಮ್ಮ ಬಾಂಬೆದ ಮಗನೇ ಇಂಥ ಅವಹೇಳನಕಾರಿ ದುರ್ಘಟನೆ, ಅಸಹ್ಯ ಅಂತ ಘಟನೆ ನಡಿಬಾರ್ದಾಗಿತ್ತು. ಇದು ಮಾಡಿರೋದು ಸರ್ಕಾರದ ಮೂಲಭೂತ ತಪ್ಪು. ಇಲ್ಲ ಪಬ್ಲಿಕ್ಕಲ್ಲಿ ಮಾಡಬೇಕಾಯ್ತು ಇವರು. ಇಲ್ಲ ಮೂಲಭೂತ ಒಂದು ಸಭೆ ಮಾಡಿಕೊಂಡು ಒಂದು ದಿನ ಪರ್ಚೇಸ್ ಮಾಡಿಕೊಂಡು ಇವರು ಸಭೆ ಇಟ್ಕೋಬೇಕಾಯ್ತು. ಇವತ್ತಿನ ಮಕ್ಕಳು 20 ರಿಂದ 25 ವಯಸ್ಸಿನ ಹುಡುಗರು ಈ ಕ್ರಿಕೆಟ್ ಅಂದರೆ ಭಾರಿ ಹುಚ್ಚು. ಜಗತ್ತನ್ನು ಬಿಟ್ಟು ಹಾರ್ತಾರೆ. ಇವತ್ತು ಸತ್ತಿರೋರು ಯಾರು? 24, 25 ವಯಸ್ಸರು ಸತ್ತಿರೋರು. ಇದ್ಯಾರು ಹೊಣೆ? ಯಾರು? ಸರ್ಕಾರವೇ ಹೊಣೆ. ಅಯ್ಯೋ 100% ಹುಚ್ಚು ಸರ್. ಎಲ್ಲಿ ಬೇಕಾದ್ರೂ ಹೋಗ್ಬಿಡೋಣ. ಬೆಂಗಳೂರಲ್ಲಿ, ಮೈಸೂರಲ್ಲಿ ಎಲ್ಲ ಬೇಕು ನೆಗೆದು ಬಿಡೋಣ ಅಂಥ ಹುಚ್ಚು. ಸರ್ ನೆನ್ನೆ ಇಲ್ಲೇ ಇದ್ದು ಅವನು ಊಟ ಮಾಡಿಕೊಂಡು ಅವರಮ್ಮನ ಹತ್ರ ಹುಡುಗರು ಫ್ರೆಂಡ್ ಸರ್ಕಲ್ ಇವನ್ನ ಫೋರ್ಸ್ ಮಾಡಿ ಕರ್ಕೊಂಡೋಗಿ ಫ್ರೆಂಡ್ ಸರ್ಕಲ್ ಕರೆದ್ರೆ ನೋಡೋಣ ಅಂತ ಒಂಥರ ಹುಚ್ಚು. ಇನ್ನೂ ಯೌವನ ಅವ್ರಿಗೇನು ನೋಡೋವಂಥ ಹುಚ್ಚು. ಹೋಗಿ ಇಂಥ ಘಟನೆ ಹಾಕ್ಕೊಂಡು ಇಂಥ ಇದಾಗಿದೆ ಸರ್. ಸರ್ ಹುಡುಗಿ ನಾವು ಅಲ್ಲೇ ಒಂದು 20 ತಿಂಗಳಿಂದ ನೋಡ್ತಾಯಿದ್ದೋ. ಈಗ ಮೊನ್ನೆ ಹೋಗಿದ್ದೋ ಒಂದು 2 ಊರಿಗೆ ಭೇಟಿ ಕೊಟ್ಟು ಅವರು ಗಂಡು ಹೆಣ್ಣೆಲ್ಲ ಒಪ್ಕೊಂಡು ಇನ್ನೊಂದು ವಾರದಲ್ಲಿ ಫಿಕ್ಸ್ ಮಾಡೋಣ ಅಂತ ಡೇಟು ಫಿಕ್ಸ್ ಮಾಡೋದು ನಿಶ್ಚಯ ಮಾಡೋದೊಂದಿತ್ತು. ಇಂಥ ನೆನ್ನೆ ಇದು ನಡೆದಿಲ್ಲ ಅಂತಂದರೆ ಅವನಲ್ಲಿ ಹೋಯ್ತಿತ್ತಿಲ್ಲ. ಮದುವೆ ಆಗೋ ಸಂಭ್ರಮ ಬಿಟ್ಟು ಇವನು ಕ್ರಿಕೆಟ್ ಸಂಭ್ರಮಕ್ಕೆ ಹೋಗಿ ಅವನ ಜೀವನನೇ ಹಾಳು ಮಾಡ್ಕೊಂಡವನು. ಅವ್ರ ತಾಯಿ ನೋಡಿದ್ರ ಹೆಂಗೆ
ಯಾವ ರೀತಿ ಬಡ್ಕೋತಾವ್ರೆ ಅವರು ನೀವು ಉಳಿತಾರೋ ಇಲ್ವೋ ನಮಗೆ ಗೊತ್ತಿಲ್ಲ. ಈಗ ತಂದೆ ತಾಯಿಗಳ ದುಃಖ ಅದು ಒಳಗಡೆ ಇರ್ತದೆ, ಹೃದಯದಲ್ಲೂ ಇರ್ತದೆ, ಅದು ಯಾರು ಹೊರಮಲ್ಲ. ಈಗ ಅವರು ಇನ್ನೂ ಅತಿಥಿ ಆಗೋ ತೀರ್ಥರೋ ಇರೋಕ್ಕಿಲ್ವೋ ಅಂಥ ದುರ್ಘಟನೆ ನಡೆದಿರೋದು. ಒಬ್ಬನೇ ಮಗ ಸಾಕಿ ಬೆಳೆಸಿ ಓದಿಸಿ ಬಂದಾಗೆಲ್ಲ ಇಟ್ಕೊಟ್ಟು ಬಟ್ಟೆ ಕೊಟ್ಟು ಎಂಥ ಇದು ಮಾಡೋರು ಗೊತ್ತಾ ಅವನಿಗೆ ಹೇಳೋಕ್ಕೆತ್ತಿರೋದು. ನಾನೇನು ಸರ್ ನೆನ್ನೆ ಅಲ್ಲಿ ಜಾರು ಬಿದ್ದುಬಿಟ್ಟು ನಾನೇ ಒಂದು ಅರ್ಧ ಗಂಟೆ ಯಾರೋ ಪೂಜೆ ಮಾಡಿ ಬಿದ್ದುಬಿಟ್ಟು ಹೇಳಲಿಲ್ಲ. ಆಮೇಲೆ ಇದ್ದೆ. ನಾವು ಯಾವ ಕೆಲಸ ಕಾರ್ಯಕ್ಕೆಲ್ಲ ಬರೋನು, ನಮ್ಗೆ ಹೆಲ್ಪ್ ಮಾಡೋನು, ಎಲ್ಲಾದರೂ ಮಾದರಿಯಾದಂಥ ವ್ಯಕ್ತಿ ಇವರೊಳ್ಳೆ ಇಡೀ ಊರಿನ ನೋಡಿ ಅಲ್ದ್ರೆ ಇಷ್ಟು ಜನ ಬರ್ತಿದ್ರ. ಇಡೀ ಒಂದು ಸಮಾಜ ಸೇವಕ ಇದ್ದಂಗೆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಡೋನು. ಆಮೇಲೆ ಬೇರೆಯವ್ರಿಗೂ ಇವನು ಅಂತರಿರ್ತಾರೆ ಎಲ್ಲರಿಗೂ ಮಾಡಿಕೊಡೋನು ಸರ್. ನಾವು ಸರ್ ಇವನು ಈ ಮೇಲ್ಕೋಟೆ ಡಿಪ್ಲೊಮಾ ಮಾಡಿ ಮರಿಮಲ್ಲಪ್ಪದಲ್ಲಿ PUC ಮಾಡಿ ನಾನು ಓದಬೇಕು ಒಬ್ಬ ಮೇಷ್ಟ್ರ ಮಗ ನಾನು ಓದಲಿಲ್ಲ ಅಂದರೆ ನನಗೆ ಅವಮಾನ ಆಯ್ತದೆ ಅಂತ ಅಂದ್ಬಿಟ್ಟು ಇವನು BE ಮಾಡಿ ಸರ್ ಕೆಲಸ ಇಲ್ಲೇ ಒಂದು ಹೆಂಗಾಗಿದ್ದ. ನಾನು ಅಂದ್ಬಿಟ್ಟು ಬೈದೆ, ನೀನು ಒಬ್ಬ ಇಂಜಿನಿಯರಿಂಗ್ ಪದವೀಧರ, ನೀನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಮನೇಲಿ ಕೂತ್ಕೊಂಡ್ರೆ ನಿನಗೆ ಯಾರು ಗೌರವ ಕೊಡೋಲ್ಲ. ನೀನು ಒಬ್ಬ ಶಿಕ್ಷಕನ ಮಗ ಯಾವುದೋ ಒಂದು ಜಾಬ್ಗೆ ಹೋದರೆ ನಿಂಗೆ ಹೆಣ್ಣು ಕೊಡೋರು ಕೊಡ್ತಾರೆ, ನೀನು ಜೀವನ ಸರಳವಾಗಿ ಸಾಗಿಸ್ಕೊಂಡು ಹೋಗ್ಬೋದು, ಹೋಗಿ ಸೇರ್ಕೊಳ್ಳೋ ಅಂತ ಅಂದ್ಬಿಟ್ಟು ನಾನು ಒಂದು ಪದೇ ಹೇಳ್ತಾಯಿದ್ದೆ. ಈಗ ಅವ್ನು ಸೇರಿಕೊಂಡು 6 ತಿಂಗಳಾಗಿತ್ತು ಇವರೊಳೆ. ಒಂದು 35,000 ಸ್ಯಾಲ್ರಿ ಕೊಡೋರು, ಪ್ರೈವೇಟ್ ಅಲ್ವಾ, ಹೆಂಗೋ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದ. ಅನಿರೀಕ್ಷಿತವಾಗಿ ಬರ್ಬೇಕಾದ ಕಾರಣ ಏನು, ನೆನ್ನೆ ರಜಾ ಇತ್ತು, ಬಂದ ಅದು ಪ್ರೋಗ್ರಾಮು ಸ್ಟಾರ್ಟ್ ಆಯಿತು. ಮಕ್ಕಳು ಮಗ ಅವನ ಫ್ರೆಂಡ್ ಸರ್ಕಲ್ ಫೋರ್ಸ್ ಮಾಡಿದ್ರು, ಇವ್ನು ಕ್ರಿಕೆಟ್ಗಂದ್ರೆ ಭಾರಿ ಹುಚ್ಚಲ್ವಾ, ಇವನು ಹೋಗಿ ಇಂಥ ಅನಾಹುತ ಸಿಗಾಕೊಂಡು ಇವನು ಸಾವಿಗೆ ಸರ್ಕಾರವೇ ನೇರ ಹೊಣೆ ಅಂತ ಹೇಳ್ತಾರೆ.